ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್, ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ಇದು ಒಂದು ಗಂಭೀರವಾದ ರೋಗವಾಗಿದ್ದು ಮಾನವನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆಗೆ ತರುತ್ತದೆ. ಏಡ್ಸ್ ರೋಗದ ಕಾರಣ HIV ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಎಂಬ ವೈರಸ್ನಿಂದ ಏಡ್ಸ್ ಉಂಟಾಗುತ್ತದೆ. ಈ ವೈರಸ್ ದೇಹದ ಇಮ್ಯೂನ್ ವ್ಯವಸ್ಥೆಯ ಮೇಲೆ ಹಾನಿ ಮಾಡುತ್ತದೆ. HIV ಹರಡುವ ಮಾರ್ಗಗಳು: 1. ಸೋಂಕಿತ ವ್ಯಕ್ತಿಯ ರಕ್ತದ ಸಂಪರ್ಕದಿಂದ. 2. ರಕ್ಷಣೆಯಿಲ್ಲದ ಲೈಂಗಿಕ ಸಂಪರ್ಕದಿಂದ. 3. ಸೋಂಕಿತ ತಾಯಿ ಗರ್ಭದಲ್ಲಿರುವ ಮಗುವಿಗೆ. 4. ಸೋಂಕಿತ ಸೂಜಿ ಅಥವಾ ಉಪಕರಣಗಳ ಬಳಕೆ. HIV ಹರಡದ ಮಾರ್ಗಗಳು: ಅಪ್ಪುಗೆ, ಕೈ ಹಿಡಿಯುವುದು, ಒಟ್ಟಿಗೆ ಊಟ ಮಾಡುವುದು, ತೂಕದರು, ನಕ್ಕರು ಅಥವಾ ಹಾಚಿ ಹಾಕಿದರೆ, ಶೌಚಾಲಯ, ಈಜುಕೊಳ ಹಂಚಿಕೊಳ್ಳುವ ಮೂಲಕ. ಲಕ್ಷಣಗಳು: ನಿರಂತರ ಜ್ವರ, ತೂಕ ಕುಗ್ಗುವುದು, ದೇಹದಲ್ಲಿ ಗಾಯಗಳು, ತೀವ್ರ ತೊಂದರೆಗಳು, ಇನ್ಫೆಕ್ಷನ್ಗಳು. ನಿವಾರಣೆ ಮತ್ತು ಚಿಕಿತ್ಸೆ: HIV ಪರೀಕ್ಷೆಗಳ ಮೂಲಕ ಬೇಗ ಪತ್ತೆ ಮಾಡಬಹುದು. ಏಡ್ಸ್ಗೆ ಇಲಾಜ ಇಲ್ಲ, ಆದರೆ ಆಂಟಿರೆಟ್ರೋವೈರಲ್ ಥೆರಪಿ ಚಿಕಿತ್ಸೆ ಮೂಲಕ ವೈರಸ್ ನಿಯಂತ್ರಣ ಮಾಡಬಹುದು. ಸಂರಕ್ಷಿತ ಲೈಂಗಿಕ ಸಂಬಂಧ ಮತ್ತು ಸುರಕ್ಷಿತ ಆರೋಗ್ಯ ಅಭ್ಯಾಸದಿಂದ ರೋಗವನ್ನು ತಡೆಹಿಡಿಯಬಹುದು.